ವೆಲ್ಕಮ್ ಬ್ಯಾಕ್. ಪೈರಸಿ ವಿರುದ್ಧ ಮತ್ತೆ ಗುಡುಗಿದ ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾಕ್ಕೆ ಪೈರಸಿ ಕಾಟ ಶುರುವಾಗಿದೆ. ಪೈರಸಿ ಮಾಡೋರನ್ನ ಸುಮ್ಮನೆ ಬಿಡೋದಿಲ್ಲ. ಸುದೀಪ್ ವಾರ್ನ್ ಮಾಡಿದ್ದಾರೆ. ಶ್ರಮ ಹಾಕಿ ಮಾಡಿದಂತಹ ಸಿನಿಮಾ ಹೀಗಾದ್ರೆ ಬೇಜಾರಾಗುತ್ತೆ. ಪೈರಸಿ ಬಗ್ಗೆ ನಾನು 24 ಗಂಟೆ ಮುಂಚೆನೇ ಎಚ್ಚರಿಕೆಯನ್ನ ಕೊಟ್ಟಿದ್ದೆ. ಶ್ರಮ ಹಾಕಿ ಮಾಡಿದಂತಹ ಸಿನಿಮಾ ಹೀಗಾಗ್ಬಿಟ್ರೆ ಬೇಜಾರಾಗುತ್ತೆ. ಸಾಕಷ್ಟು ಬಂಡವಾಳವನ್ನ ಹಾಕಿರ್ತಾರೆ. ಪೈರಸಿ ಬಗ್ಗೆ ನಾನು 24 ಗಂಟೆ ಮುಂಚೆನೇ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ಕಳೆದ 2 ದಿನಗಳಲ್ಲಿ 4,000 ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿದ್ದೀವಿ ಅಂತ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಪೈರಸಿ ಅಂತ ಬಂದಾಗ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು. 1 ವಾರ ಆದ್ಮೇಲೆ ಮಾತನಾಡ್ತೇನೆ ಅಂತ ಹೇಳಿ ನಟ ಸುದೀಪ್ ಅವರು ಹೇಳಿದ್ದಾರೆ. 2 ದಿನಗಳಲ್ಲಿ 4,000 ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿದ್ದೀವಿ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರೆ, ಮಾರ್ಕ್ ಸಿನಿಮಾ ಪೈರಸಿ ಬಗ್ಗೆ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೈರಸಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಕಿಚ್ಚ ಸುದೀಪ್ ಅವರು. ಒಂದು ಬಳಿಯ ವೇದಿಕೆಯ ಮೇಲ್ ಕೂಡ ನಿಂತ್ಕೊಂಡು ಹೇಳಿದ್ರು, ಇಲ್ಲ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಆ ಯುದ್ಧ ಅನ್ನೋದು ಪೈರಸಿ ಬಗ್ಗೆ ಅಂತೇಳಿ ಚಿತ್ರರಂಗದ ಹಲವಾರು ಕಲಾವಿದರು ಕೂಡ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಈಗ ಸುದೀಪ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ನಾನು 24 ಗಂಟೆಯ ಮುಂಚೆನೇ ಹೇಳಿಕೆಯನ್ನ ಕೊಟ್ಟಿದ್ದೆ, ಮೊದಲೇ ನಾನು ಗುಡುಗಿದ್ದೆ. ಈಗ ನೋಡಿ, 2 ದಿನದಲ್ಲಿ 4,000 ಲಿಂಕ್ಗಳನ್ನು ಡಿಲೀಟ್ ಮಾಡಿಸ್ತಾರೆ. ಪಾಪ ಅವರು ಕೂಡ ಸಾಕಷ್ಟು ಬಂಡವಾಳವನ್ನು ಹಾಕಿಬಿಟ್ಟು ಮೂವಿಯನ್ನು ಮಾಡಿರ್ತಾರೆ. ಪ್ರೊಡ್ಯೂಸರ್ಗಳಾಗಿರ್ಬೋದು, ಸಾಕಷ್ಟು ಬಂಡವಾಳವನ್ನು ಹಾಕೊಂಡು ಮಾಡಿರ್ತಾರೆ. ಈಗ ಪೈರಸಿ ಕಾಟ ಶುರುವಾದರೆ ಅವರಿಗೆ ಬಂಡವಾಳ ಹಾಕಿದ ಮೇಲೆ ಹೊಡೆತ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ನೋಡಿ, 2 ದಿನದಲ್ಲಿ 4,000 ಲಿಂಕ್ಗಳು. ಈಗ ಡಿಲೀಟ್ ಮಾಡಿಸಿದಷ್ಟೇ 4,000, ಇನ್ನೆಷ್ಟು ಲಿಂಕ್ಗಳು ಇದ್ದಾವೋ ಪಾಪ ಇವರಿಗೆ ನಿಜವಾಗ್ಲೂ ಕೂಡ ಹೊಡೆತ ಬೀಳುತ್ತಾ ಇದು. ಪೈರಸಿ ಅಂತ ಬಂದಾಗ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು. 1 ವಾರ ಆದಮೇಲೆ ಮಾತನಾಡ್ತೇನೆ ಅಂತ ಹೇಳಿ ನಟ ಸುದೀಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾರ್ಕ್ ಸಿನಿಮಾ ಪೈರಸಿ ಬಗ್ಗೆ ನಟ ಕಿಚ್ಚ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೈರಸಿ ವಿರುದ್ಧ ಮತ್ತೆ ಗುಡುಕ್ತಾ ಇದ್ದಾರೆ. ಎಲ್ಲ ಸಿನಿಮಾ ಅಂತ ಹೇಳಿ ಬಂದಾಗಲೂ ಕೂಡ ಅಷ್ಟೇ, ಥಿಯೇಟರ್ ಪ್ರಿಂಟ್ ತಗೊಳ್ಳೋದು, ಕಾಪಿ ಮಾಡೋದು, ಲಿಂಕನ್ನು ಶೇರ್ ಮಾಡೋದು. ಈಗ ಥಿಯೇಟರ್ಗೆ ಹೋಗಿ ನೋಡುವಂಥ ಮಜಾನೇ ಬೇರೆ, ದೊಡ್ಡ ಸ್ಕ್ರೀನ್ಗಳಲ್ಲಿ ನೋಡುವಂಥ ಮಜಾನೇ ಬೇರೆ. ಆದರೆ ಲಿಂಕನ್ನು ಸಿಕ್ಬಿಟ್ರೆ ಯಾಕೆ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ನೋಡೋದು ಅಂತ ಹೇಳಿ ಹಲವಾರು ಅಭಿಮಾನಿಗಳು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡ್ತಾರೆ. ಆದರೆ ಅವರ ಬಂಡವಾಳ ಹಾಕಿರ್ತಾರಲ್ಲ, ಅದಕ್ಕೆ ಹೊಡ್ತಾ ಬೀಳುತ್ತೆ. ನೋಡಿ, ಕಳೆದ 2 ದಿನಗಳಲ್ಲಿ 4,000 ಲಿಂಕ್ಗಳನ್ನು ಡಿಲೀಟ್ ಮಾಡಿಸಿದ್ದಾರೆ. ಅದು ಗೊತ್ತಿರುವಂಥದ್ದು 4,000. ಇನ್ನೆಷ್ಟಿದಾವೋ, ಇನ್ನೆಷ್ಟು ಡಿಲೀಟ್ಗಳು ಆಗಬೇಕಾಗಿದೆಯೋ 1 ವಾರ ಆದಮೇಲೆ ಮಾತನಾಡ್ತೀನಿ ಅಂತ ಹೇಳಿ ನಟ ಸುದೀಪ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಹುಬ್ಬಳ್ಳಿಯ ವೇದಿಕೆ ಮೇಲೆ ನಿಂತು ಕೂಡ ಇದೇ ಮಾತನ್ನ ಹೇಳಿದರು. ಯುದ್ಧಕ್ಕೆ ರೆಡಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದು ಸಾಕಷ್ಟು ಚರ್ಚೆಗೂ ಕೂಡ ಈಡಾಗಿತ್ತು. ಹಾಗಾದ್ರೆ ಯುದ್ಧ ಅನ್ನುವಂಥ ಮಾತು ಯಾರಿಗೆ ಹೇಳಿರುವಂಥ ಮಾತು ಕೂಡ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು. ಈಗ ಅವರೇ ಹೇಳ್ತಾ ಇದ್ದಾರೆ, ನಾನು 24 ಗಂಟೆಯ ಮುಂಚೆನೇ ಎಚ್ಚರಿಕೆಯನ್ನು ಕೊಟ್ಟಿದ್ದೆ, ಪೈರಸಿ ಬಗ್ಗೆ ಮಾತನಾಡಿದ್ದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಪೈರಸಿ ಮಾಡೋರನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಸುದೀಪ್ ಕೂಡ ವಾರ್ನನ್ನ ಮಾಡ್ತಾರೆ. ಇದ್ರ ಬಗ್ಗೆ ಸರ್ಕಾರ ಸರಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. 1 ವಾರ ಆದ್ಮೇಲೆ ಮಾತನಾಡ್ತೇನೆ ಅಂತ ಹೇಳಿ ನಟ ಸುದೀಪ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಟ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಬಗ್ಗೆ ಕೆಟ್ಟ ಕಾಮೆಂಟ್ ಮಾಡಿದವರ ವಿರುದ್ಧ ಕಿಚ್ಚ ಸುದೀಪ್ ಕಿಚ್ಕಾಯ್ತಾ ಇದ್ದಾರೆ. ಕೆಟ್ಟ ಕಮೆಂಟ್ ಮಾಡುವವರು ವೇಸ್ಟ್ ನನ್ನ ಮಕ್ಕಳು. ಕಿತ್ತೋಗಿರೋ ಕಮೆಂಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಬ್ಯಾಡ್ ಕಮೆಂಟ್ ಮಾಡುವವರ ವಿರುದ್ಧ ಕಿಚ್ಚ ಗರಂ ಆಗಿದ್ದಾರೆ. ನಟ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಬಗ್ಗೆ ಕೆಟ್ಟ ಕಾಮೆಂಟ್ಗಳು ಬರೋದಕ್ಕೆ ಶುರುವಾಗಿದ್ದು ಯಾವಾಗ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ಗಳ ವಾರ ಶುರುವಾಯಿತು, ಅದು ಫ್ಯಾಮಿಲಿ ತನಕ ಹೋಗೋದಕ್ಕೆ ಶುರುವಾಯಿತು. ಈಗ ವಿಜಯಲಕ್ಷ್ಮಿ ಅವರಿಗೂ ಕೂಡ ಕೆಟ್ಟ ಕಾಮೆಂಟ್ ಅನ್ನ ಮಾಡಿದ್ರು. ಈಗ ಅವರು ಕಾನೂನಿನ ಮುಖಾಂತರ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕೆಟ್ಟ ಕಾಮೆಂಟ್ಗಳ ಮೂಲಕ. ಈಗ ಸುದೀಪ್ ಅವರ ಪುತ್ರಿಗೂ ಕೂಡ ಇದೇ ರೀತಿಯ ಕಾಟ ಶುರುವಾಗಿದೆ. ಅವರು ಕೂಡ ಹೇಳ್ತಾ ಇದ್ದಾರೆ, ಸುದೀಪ್ ಹೇಳ್ತಾ ಇದ್ದಾರೆ, ಕೆಟ್ಟ ಕಾಮೆಂಟ್ ಮಾಡುವವರು ವೇಸ್ಟ್ ನನ್ನ ಮಕ್ಕಳು. ಕಿತ್ತೋಗಿರುವಂತಹ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಹೇಳಿ ಕೂಡ ಅವರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ಆದರೆ ಕೆಟ್ಟ ಕಾಮೆಂಟ್ಗಳು ಬರ್ತಾನೆ ಇರುತ್ತೆ. ಯಾವಾಗ ಈ ಸ್ಟಾರ್ ವಾರ್ ಅನ್ನೋದು ಶುರುವಾಯಿತು, ಆ ಸ್ಟಾರ್ಗಳ ಮಧ್ಯೆ ನಡೆಯುವಂತಹ ವಾರ್ಗಿಂತ ಅವರ ಫ್ಯಾಮಿಲಿ ಒಳಗೆ ಜಾಸ್ತಿ ಹೋಯ್ತದು. ಈಗ ಅವರ ಪುತ್ರಿ ಬಗ್ಗೆನೂ ಕೂಡ, ಅವರ ಪುತ್ರಿ ಸಾನ್ವಿ ಬಗ್ಗೆ ಕೆಟ್ಟ ಕಾಮೆಂಟ್ಗಳು ಬರೋದಕ್ಕೆ ಶುರುವಾಗ್ತಾ ಇತ್ತು. ಹಾಗಾಗಿ ಕಿಚ್ಚ ಸುದೀಪ್ ಅವರು ವಾರನ್ನು ಕೂಡ ಮಾಡಿರುವಂಥದ್ದು, ಕೆಟ್ಟ ಕಾಮೆಂಟ್ ಮಾಡುವವರು ವೇಸ್ಟ್ ನನ್ನ ಮಕ್ಕಳು, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, 1 ಲಕ್ಷ ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಫೆಕ್ಚುಯಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನು ಮಾತಾಡೋದು? ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, 10 ದೊಡ್ಡವಳಾಗ್ತಾಳೆ. ಒಂದೊಂದು ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ
ಆ ಹಾಡನ್ನ ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದೀರಾ ವಾಯ್ಸ್ ನನ್ನ ಮೇಲೆ? ನೋಡ್ರಿ ಸ್ನೇಹಿತರೆ, ನಾನು ಈ ವಿಡಿಯೋ ನೋಡಿದೆ, ಅದೇ ಪಕ್ಕದಲ್ಲಿ ಮಗನ್ ಎಷ್ಟು ಸಾವಿರ ನೋಡಿದೆ ಅಂದ್ರೆ ನನಗೆ ಖುಷಿ ಆಗೋಯ್ತು ಅಂತ ಕೂತ್ಬಿಟ್ಟಿದ್ದೆ, ಪ್ರಶ್ನೆನೇ ಇಲ್ಲ. ನೀವು ಯಾವುದೋ ಕಿತ್ತೋಗಿರೋ ಒಂದು ದೋಸೆ ಅದು ಚಟ್